ಹಾಯ್, ವೆಲ್ಕಮ್ ಟು ಎಕ್ಸೆಲ್ ಶಾಲೆ. ಈ ವಿಡಿಯೋದಲ್ಲಿ ಡೇ ಟು ಡೇ ವರ್ಕಲ್ಲಿ ಯೂಸ್ ಮಾಡಬಹುದಾದ ಫಂಕ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈಸಿಯಾಗಿ ಕ್ವಿಕ್ಕಾಗಿ ಮೋಸ್ಟ್ ಯೂಸ್ಫುಲ್ ಫಂಕ್ಷನ್ಸ್ನ ಪ್ರಾಕ್ಟಿಕಲ್ ಆಗಿ ಮಾಡೋಣ. ಇದರಿಂದ ನಾವು ಡೇಟಾನ ಸ್ಟ್ಯಾಂಡರ್ಡೈಸ್ ಮಾಡ್ಬೋದು. ಮೊದಲಿಗೆ ಫಾರ್ಮುಲಾ ಮತ್ತು ಫಂಕ್ಷನ್ಸ್ ಬಗ್ಗೆ ಇರೋ ಡಿಫ್ರೆನ್ಸ್ನ ತಿಳ್ಕೊಳ್ಳೋಣ. ನಾವೇ ಓನಾಗಿ ಪ್ಲಸ್ ಮೈನಸ್ ಥರ ಅರ್ಥಮೆಟಿಕ್ ಫಂಕ್ಷನ್ಸ್ನ ಯೂಸ್ ಮಾಡಿ ಔಟ್ಪುಟ್ ತೊಗೊಂಡ್ರೆ ಅದನ್ನು ಫಾರ್ಮುಲಾಸ್ ಅಂತ ಕರೀತಾರೆ. ಆದರೆ ಎಕ್ಸೆಲಲ್ಲೇ ಇನ್ಬಿಲ್ಡ್ ಆಗಿ ಕೊಟ್ಟಿರೋ ಅಂಥದ್ದನ್ನ ಫಂಕ್ಷನ್ಸ್ ಅಂತ ಕರೀತಾರೆ. ಅನ್ ಎಕ್ಸಾಂಪಲ್ ಸಮ್, ಕೌಂಟ್, ಎಕ್ಸ್ ಲುಕ್ಅಪ್, ವಿ ಲುಕ್ಅಪ್. ಈಗ ಒಂದೊಂದೇ ಫಂಕ್ಷನ್ನ ಪ್ರಾಕ್ಟಿಕಲ್ ಆಗಿ ಮಾಡೋಣ. ಮೊದಲಿಗೆ ಸೀಕ್ವೆನ್ಸ್ ಫಂಕ್ಷನ್ನ ನೋಡೋಣ. ಸೀಕ್ವೆನ್ಸ್ ನಂಬರ್ 1ರಿಂದ 100 ಅಥವಾ 1ರಿಂದ 20 ಬೇಕು ಅಂದರೆ ನಾವು ಹೇಗೆ ಮಾಡ್ತೀವಿ, ಸೆಲ್ಲಲ್ಲಿ 1, 2, 3 ಅಂತ ಟೈಪ್ ಮಾಡಿ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ತೀವಿ. ಬೇಕಾಗಿರೋ ನಂಬರ್ನ ಔಟ್ಪುಟ್ ಆಗಿ ತೊಗೊತೀವಿ. ಫಂಕ್ಷನ್ ಇನ್ಪುಟ್ ಮಾಡ್ತೀನಿ, ಈಕ್ವಲ್ಸ್ ಸೀಕ್ವೆನ್ಸ್ ರೋಸ್ 10 ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ 1ರಿಂದ 10 ನಂಬರ್ ಸಿಗುತ್ತೆ. ಇದನ್ನು ಮತ್ತೊಂದು ರೀತಿ ಹೇಗೆ ಯೂಸ್ ಮಾಡ್ಬೋದು ಅಂದರೆ ಈಕ್ವಲ್ಸ್ ಸೀಕ್ವೆನ್ಸ್ ರೋಸ್ 10 ಕಾಲಮ್ 1 ಸ್ಟಾರ್ಟ್ ನಂಬರ್ 5 ಇನ್ನು ಇನ್ಕ್ರಿಮೆಂಟ್ ನಂಬರ್ 5. ಇನ್ಕ್ರಿಮೆಂಟ್ ನಂಬರ್ ಅಂದರೆ 5, 10, 15 ಅಂತ 10 ರೋಸ್ ವ್ಯಾಲ್ಯೂ ಕೊಡುತ್ತೆ. 5 ಅಂತ ಕೊಟ್ಟು ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿದ್ರೆ 5, 10, 15, 20 ಅಂತ ವ್ಯಾಲ್ಯೂಸ್ ಬರುತ್ತೆ. ಇದರಿಂದ ಆ ಡ್ರ್ಯಾಗ್ ಮಾಡೋದು ಮ್ಯಾನ್ಯಲ್ ಫಂಕ್ಷನ್ ಅವಾಯ್ಡ್ ಮಾಡಿ ಟೈಮ್ನ ಸೇವ್ ಮಾಡ್ಬೋದು. ಈಗ ಮತ್ತೊಂದು ಸಿನಾರಿಯೋದಲ್ಲಿ ಫಂಕ್ಷನ್ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಸ್ಟೇಟ್ ನೇಮ್ಸ್ ಇದೆ, ಸೀರಿಯಲ್ ನಂಬರ್ ಇಲ್ಲಿ ಮ್ಯಾನ್ಯಲ್ ಆಗಿ ಎಂಟರ್ ಮಾಡಿದ್ದೀನಿ. ಇಲ್ಲಿ ಸೀಕ್ವೆನ್ಸ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಸೀಕ್ವೆನ್ಸ್ ನಂಬರ್ 13 ಬ್ರ್ಯಾಕೆಟ್ ಕ್ಲೋಸ್. ಸೀಕ್ವೆನ್ಸ್ ಫಂಕ್ಷನ್ ಅಡ್ವಾಂಟೇಜ್ ಏನಂದರೆ ನಾನೀಗ ಸೀರಿಯಲ್ ನಂಬರ್ 3ನ ಡಿಲೀಟ್ ಮಾಡ್ತಿದ್ದೀನಿ. ಈಗ ಆ ಕಂಪ್ಲೀಟ್ ಈಗ ರೋನ ಡಿಲೀಟ್ ಮಾಡಿದ್ರೆ ನೀವು ನೋಡ್ಬೋದು ಸೀಕ್ವೆನ್ಸಲ್ಲಿ 13 ನಂಬರ್ಸ್ ಕೂಡ ಅನ್ಚೇಂಜ್ಡ್ ಆಗಿದೆ. ಆದರೆ ನಾವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿದ್ದ ಟೇಬಲಲ್ಲಿ 3 ಮಿಸ್ಸಿಂಗ್ ಇದೆ. 2 ಆದಮೇಲೆ 4 ಬರ್ತಿದೆ. ಇದರಿಂದ ನಂಬರ್ನ ರೀಎಂಟರ್ ಮಾಡೋದು ತಪ್ಪುತ್ತೆ. ಸೀಕ್ವೆನ್ಸ್ ಫಂಕ್ಷನ್ನ ಸೀರಿಯಲ್ ನಂಬರ್ಸ್ ಅಥವಾ ಇನ್ಕ್ರಿಮೆಂಟಲ್ ಆರ್ಡರ್ ನಂಬರ್ಸ್ನ ಇನ್ಪುಟ್ ಮಾಡೋದಕ್ಕೆ ಬಳಸ್ಬೋದು. ನೆಕ್ಸ್ಟ್ ಫಂಕ್ಷನ್ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸಲ್ಲಿ ಕಾಲಮಲ್ಲಿರುವಂಥ ವ್ಯಾಲ್ಯೂನ ರೋಸ್ಗೆ ಕನ್ವರ್ಟ್ ಮಾಡ್ಬೋದು, ಇಲ್ಲ ರೋವಲ್ಲಿರುವಂಥ ವ್ಯಾಲ್ಯೂನ ಕಾಲಮ್ಗೆ ಕನ್ವರ್ಟ್ ಮಾಡ್ಬೋದು. ಈಗ ಫಂಕ್ಷನ್ ಇನ್ಪುಟ್ ಮಾಡ್ತೀನಿ. ಟ್ರಾನ್ಸ್ಪೋಸ್ ಕಂಪ್ಲೀಟ್ ಅರೇನ ಸೆಲೆಕ್ಟ್ ಮಾಡ್ತೀನಿ, ಬ್ರ್ಯಾಕೆಟ್ ಕ್ಲೋಸ್. ಈಗ ವರ್ಟಿಕಲ್ ಆಗಿದ್ದ ಡೇಟಾ ಹಾರಿಜಾಂಟಲ್ ಆಗಿ ಸಿಕ್ತು. ಕಾಲಮಲ್ಲಿದ್ದ ಡೇಟಾ ರೋಗೆ ಟ್ರಾನ್ಸ್ಪೋಸ್ ಆಯಿತು. ರೋ ಟು ಕಾಲಮ್ ಅಥವಾ ಕಾಲಮ್ ಟು ರೋ ವ್ಯಾಲ್ಯೂಸ್ನ ಕನ್ವರ್ಟ್ ಮಾಡೋದಕ್ಕೆ ಟ್ರಾನ್ಸ್ಪೋಸ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಸಾರ್ಟ್. ಸಾರ್ಟ್ ಮಾಡೋದಕ್ಕೆ ಹೆಡರಲ್ಲಿ ಇರೋ ಫಿಲ್ಟರ್ನ ಯೂಸ್ ಮಾಡಿ ರಿಸಲ್ಟ್ನ ತಗೋಬೋದು. ಆದರೆ ಅದು ಸ್ಟ್ಯಾಟಿಕ್ ಆಗಿ ಇರುತ್ತೆ. ನಂಬರ್ ಇಲ್ಲ ನೇಮ್ ಏನೇ ಚೇಂಜ್ ಆದರೂ ಆಟೋಮೆಟಿಕ್ ಆಗಿ ಅದು ಫಿಲ್ಟರ್ ಆಗಿ ರೈಟ್ ರಿಸಲ್ಟ್ ಕೊಡಲ್ಲ. ಆದರೆ ಸಾರ್ಟ್ ಫಂಕ್ಷನ್ ಯೂಸ್ ಮಾಡೋದ್ರಿಂದ ಡೇಟಾದಲ್ಲಿ ಏನೇ ಚೇಂಜ್ ಆದರೂ ಅದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಇದರಿಂದ ಮ್ಯಾನ್ಯಲ್ ವರ್ಕ್ ಕಡಿಮೆ ಆಗುತ್ತೆ, ಪದೇ ಪದೇ ಫಿಲ್ಟರ್ ಮಾಡೋವಂಥದ್ದು ಇರಲ್ಲ. ಈಗ ಪ್ರಾಕ್ಟಿಕಲ್ ಆಗಿ ಸಾರ್ಟ್ ಫಂಕ್ಷನ್ನ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ಈಕ್ವಲ್ಸ್ ಸಾರ್ಟ್ ಅರೇ ಕಂಪ್ಲೀಟ್ ಟೇಬಲ್ನ ಸೆಲೆಕ್ಟ್ ಮಾಡ್ತೀನಿ. ಸಾರ್ಟ್ ಇಂಡೆಕ್ಸ್ 3ನೇ ಕಾಲಮಲ್ಲಿದೆ ನಂಬರ್ಸ್, ಹೀಗಾಗಿ 3 ಅಂತ ಕೊಡ್ತೀನಿ. ಅಸೆಂಡಿಂಗ್ ಆರ್ಡರ್ ಆದರೆ 1, ಡಿಸೆಂಡಿಂಗ್ ಆರ್ಡರ್ ಆದರೆ -1 ಮಾಡಬೇಕು. -1 ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಟೇಬಲ್ ಇಲ್ಲಿ ಸಿಗುತ್ತೆ. ಈ ಟೇಬಲಲ್ಲಿ ವೋಟರ್ಸ್ ಡೀಟೇಲ್ಸ್ ಎಲ್ಲ ಇದೆ. ಈಗ ಎರಡೂ ಟೇಬಲ್ನ ಈಗ ಫಿಲ್ಟರ್ಸ್ ಯೂಸ್ ಮಾಡಿರೋ ಅಂತೆ ಅರೇ ಮತ್ತು ಫಾರ್ಮುಲಾ ಅರೇ ಎರಡನ್ನೂ ಕಂಪೇರ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಅರೇಲಿ ಯಾವುದೋ ಒಂದು ಸೆಲ್ಲನ್ನು ಕ್ಲಿಕ್ ಮಾಡಿ ಫಿಲ್ಟರ್ ಫಂಕ್ಷನ್ನ ಅಪ್ಲೈ ಮಾಡ್ತೀನಿ. ಈಗ ವೋಟರ್ಸ್ ಕ್ಲಿಕ್ ಮಾಡಿ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಮಾಡ್ತೀನಿ. ಲಾರ್ಜೆಸ್ಟ್ ಮಂಡ್ಯ, ನೆಕ್ಸ್ಟ್ ಬೆಂಗಳೂರು ಅಂತಿದೆ. ಈಗ ಮಂಡ್ಯ ವ್ಯಾಲಿನ ಕಡಿಮೆ ಮಾಡ್ತೀನಿ. ಈಗ ಇಲ್ಲಿ ನೋಡ್ಬೋದು ಮಂಡ್ಯ ವ್ಯಾಲಿ ಕಡಿಮೆ ಇದ್ದರೂ ಕೂಡ ಬೆಂಗಳೂರು ಅರ್ಬನ್ ಮೇಲೆ ಬಂದಿಲ್ಲ. ಆದರೆ ಇಲ್ಲಿ ಫಂಕ್ಷನ್ ಯೂಸ್ ಮಾಡಿರೋದ್ರಿಂದ ನಾವು ಅಲ್ಲಿ ಚೇಂಜ್ ಮಾಡಿದ ತಕ್ಷಣವೇ ಬೆಂಗಳೂರು ಅರ್ಬನ್ ಅನ್ನೋದು ಫಸ್ಟಿಗೆ ಬಂತು. ಈ ರೀತಿ ನಾವು ಸಾರ್ಟ್ ಫಂಕ್ಷನ್ ಯೂಸ್ ಮಾಡಿ ಡೈನಾಮಿಕ್ ಆಗಿ ರಿಸಲ್ಟ್ ತೊಗೊಬೋದು.
ಏನೇ ಚೇಂಜ್ ಮಾಡಿದ್ರು ಕೂಡ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈಗ ಬೀದರ್ನ ಕೌಂಟ್ ಜಾಸ್ತಿ ಮಾಡ್ತೀನಿ, ಹಾಗೆ ಇಲ್ಲಿ ಫಂಕ್ಷನ್ ಯೂಸ್ ಮಾಡಿರೋ ಹತ್ರ ಬೀದರ್ ಫಸ್ಟ್ ಬಂತು. ಈ ರೀತಿ ಸಾರ್ಟ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಟೆಕ್ಸ್ಟ್ ಜಾಯಿನ್. ಟೆಕ್ಸ್ಟ್ ಜಾಯಿನ್ ಫಂಕ್ಷನ್ ಹೇಗೆ ಯೂಸ್ ಆಗುತ್ತೆ ಅಂದರೆ, ಕಾಲಮ್ ಮೇಲೆ ಇರುವಂಥ ನೇಮ್ ಅಥವಾ ವ್ಯಾಲ್ಯೂಸ್ನ ರೋ ಅಲ್ಲಿ ಒಂದೇ ಸೆಲ್ಲಲ್ಲಿ ಜಾಯಿನ್ ಮಾಡಿ ಔಟ್ಪುಟ್ ಕೊಡುತ್ತೆ. ಫಂಕ್ಷನ್ನ ಇನ್ಪುಟ್ ಮಾಡ್ತೀನಿ, ಈಕ್ವಲ್ಸ್ ಟೆಕ್ಸ್ಟ್ ಜಾಯಿನ್ ಡೆಲಿಮೀಟರ್. ಡೆಲಿಮೀಟರ್ ಅಂದರೆ ಬಿಟ್ವೀನ್ ಸೆಲ್ಸ್ ಏನನ್ನ ಯೂಸ್ ಮಾಡಬೇಕು ಅನ್ನೋದು ಇನ್ಪುಟ್ ಆಗಿ ಕೊಡಬೇಕು. ನನಗೆ ಸ್ಪೇಸ್ ಬೇಕು, ಅದರಿಂದ ಡಬಲ್ ಕೊಟೇಶನ್ ಸ್ಪೇಸ್ ಕ್ಲೋಸ್ ಕೊಟೇಶನ್ ಕಮ್ಮ. ಎಂಟಿ ಸೆಲ್ನ ಇಗ್ನೋರ್ ಮಾಡೋದಕ್ಕೆ ಟ್ರೂ ಅಂತ ಟೈಪ್ ಮಾಡಿ ಕಮ್ಮ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತೀನಿ, ನಂಬರ್ ಆಫ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಕಾಲಮಲ್ಲಿರೋ ಟೆಕ್ಸ್ಟ್ ರೋನ ಒಂದು ಸೆಲ್ಲಲ್ಲಿ ಔಟ್ಪುಟ್ ಆಗಿ ಸಿಗುತ್ತೆ. ಹೀಗೆ ನಾವು ಟೆಕ್ಸ್ಟ್ ಜಾಯಿನ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಯೂನಿಕ್. ಇಲ್ಲಿ ಸಿಟಿ ಮತ್ತು ಫೇಮಸ್ ಪ್ಲೇಸ್ನ ನೇಮ್ಸ್ ಇದೆ. ಇಲ್ಲಿ ಎಷ್ಟು ಯೂನಿಕ್ ಸಿಟೀಸ್ ಇದೆ ಅಂತ ಸರ್ಚ್ ಮಾಡೋದಕ್ಕೆ, ಯೂನಿಕ್ ಅಂದರೆ ರಿಪೀಟ್ ಆಗಿರೋ ವ್ಯಾಲ್ಯೂನ ಇಗ್ನೋರ್ ಮಾಡಿ ಜಸ್ಟ್ ಒನ್ಸ್ ಮಾತ್ರ ಸಿಟಿ ಹೆಸರನ್ನ ಔಟ್ಪುಟ್ ಆಗಿ ಕೊಡುತ್ತೆ. ಫಂಕ್ಷನ್ ಯೂಸ್ ಮಾಡ್ತೀನಿ, ಯೂನಿಕ್ ಅರೇ ಸೆಲೆಕ್ಟ್ ಮಾಡ್ತೀನಿ, ಕಂಪ್ಲೀಟ್ ಅರೇ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಯೂನಿಕ್ ಆಗಿರೋ ಸಿಟೀಸ್ ಎಷ್ಟಿದೆ ಅಷ್ಟು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನಾನು ಬೇರೆ ಸಿಟಿ ನೇಮ್ ಇನ್ಪುಟ್ ಮಾಡ್ತೀನಿ, ಆಗದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹೀಗೆ ನಾವು ಡೂಪ್ಲಿಕೇಟ್ಸ್ ಬಿಟ್ಟು ಯೂನಿಕ್ ನಂಬರ್ಸ್ನ ಪಡೆಯೋದಕ್ಕೆ ಈ ಫಂಕ್ಷನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಟೆಕ್ಸ್ಟ್ ಸ್ಪ್ಲಿಟ್. ಇಲ್ಲಿ ಕರ್ನಾಟಕ ಕ್ರಿಕೆಟರ್ಸ್ನ ಡೀಟೇಲ್ಸ್ ಇದೆ, ನೇಮ್, ಕ್ಯಾಪ್ ನಂಬರ್, ಹಾಗೆ ಅವರ ಹೋಮ್ ಟೌನ್ ಡೀಟೇಲ್ಸ್ ಇದೆ. ಒಂದು ಸೆಲ್ಲಲ್ಲಿರೋ ವ್ಯಾಲ್ಯೂನ ಸ್ಪ್ಲಿಟ್ ಮಾಡಿ 3 ಡಿಫ್ರೆಂಟ್ ಸೆಲ್ಸಲ್ಲಿ ಔಟ್ಪುಟ್ ಆಗಿ ತಗೊಳ್ಳೋದಕ್ಕೆ ನಾವು ಟೆಕ್ಸ್ಟ್ ಸ್ಪ್ಲಿಟ್ನ ಯೂಸ್ ಮಾಡ್ತೀವಿ. ಈಗ ನಾನು ಫಂಕ್ಷನ್ನ ಇನ್ಪುಟ್ ಮಾಡ್ತೀನಿ, ಟೆಕ್ಸ್ಟ್ ಸ್ಪ್ಲಿಟ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತೀನಿ, ಕಾಲಮ್ ಡೆಲಿಮೀಟರ್. ಇಲ್ಲಿ ಕಾಮನ್ನ ಎಕ್ಸ್ಕ್ಲೂಡ್ ಮಾಡಿ ಡಿಫ್ರೆಂಟ್ ಸೆಲ್ಸಲ್ಲಿ 3 ವ್ಯಾಲ್ಯೂ ಆಗಿ ತಗೊಳ್ಳೋಕೆ ಇಷ್ಟಪಡ್ತೀವಿ. ಹೀಗಾಗಿ ನಾವು ಕಾಮನ್ನ ಇನ್ಪುಟ್ ಆಗಿ ಕೊಡ್ತೀನಿ ಡಬಲ್ ಕೋಟ್ಸಲ್ಲಿ. ಈಗ ಬ್ರ್ಯಾಕೆಟ್ ಕ್ಲೋಸ್ ಮಾಡುತ್ತೆ, ಎಲ್ಲ ಸೆಲ್ಲಲ್ಲೂ ವ್ಯಾಲ್ಯೂ ಆಟೋ ಪಿಕ್ ಆಗುತ್ತೆ. ಹೀಗೆ ನಾವು ಟೆಕ್ಸ್ಟ್ ಸ್ಪ್ಲಿಟ್ ಫಂಕ್ಷನ್ನ ಯೂಸ್ ಮಾಡಿ ಒಂದು ಸೆಲ್ಲಲ್ಲಿರುವಂಥ ವ್ಯಾಲ್ಯೂನ 3 ಡಿಫ್ರೆಂಟ್ ಸೆಲ್ಲಲ್ಲಿ ಔಟ್ಪುಟ್ ಆಗಿ ತೊಗೊಬೋದು. ನೆಕ್ಸ್ಟ್ ಈಸಿ ಫಂಕ್ಷನ್, ಇದೆಲ್ಲ ನೀವು ಯೂಸ್ ಮಾಡಿರೋ ಹಾಗೆ ಇಲ್ಲಿ ಕನ್ನಡದ ಕಿಂಗ್ಡಮ್ಸ್ಗಳ ಡೀಟೇಲ್ಸ್ ಇದೆ. ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಎರಡೂ ಮಿಕ್ಸ್ ಆಗಿದೆ. ಇದನ್ನು ಪ್ರಾಪರ್ ಆಗಿ ಅಲೈನ್ ಮಾಡೋದಕ್ಕೆ ನಾವು ಅಪ್ಪರ್, ಲೋವರ್ ಮತ್ತು ಪ್ರಾಪರ್ ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. ಮೊದಲ ಫಂಕ್ಷನ್ ಅಪ್ಪರ್ ಎಲ್ಲ ಕ್ಯಾಪ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಲೋವರ್ ಫಂಕ್ಷನ್ ಲೋವರ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತೀನಿ, ಕ್ಲೋಸ್ ಮಾಡಿದ್ರೆ ಎಲ್ಲ ಸ್ಮಾಲ್ ಕೇಸ್ ಕನ್ವರ್ಟ್ ಆಗುತ್ತೆ. ಮತ್ತು ಪ್ರಾಪರ್ ಫಂಕ್ಷನ್ ಯೂಸ್ ಮಾಡೋದಕ್ಕೆ ಪ್ರಾಪರ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ಲೆಟರ್ ಕ್ಯಾಪ್ಸ್ ಆಗುತ್ತೆ, ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ ಆಗಿರುತ್ತೆ. ಹೀಗೆ ನಾವು ಟೆಕ್ಸ್ಟ್ನ ಅರೇಂಜ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಅಗ್ರಿಗೇಟ್. ಅಗ್ರಿಗೇಟ್ ಫಂಕ್ಷನಲ್ಲಿ ಒಂದು ಸೆಟ್ ಆಫ್ ನಂಬರ್ನ ಅವರೇಜ್ ಮಾಡೋದು, ಕೌಂಟ್, ಮ್ಯಾಕ್ಸಿಮಮ್, ಮಿನಿಮಮ್, ಸಮ್ ಫಂಕ್ಷನ್ಸ್, ಲಾರ್ಜೆಸ್ಟ್, ಸ್ಮಾಲೆಸ್ಟ್ ಎಲ್ಲ ಡೀಟೇಲ್ಸ್ನು ತಿಳ್ಕೊಬೋದು. ಒಂದೇ ಫಂಕ್ಷನಲ್ಲಿ ಮಲ್ಟಿಪಲ್ ರಿಸಲ್ಟ್ಸ್ನ ತಗೊಬೋದು. ಈಗ ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡ್ತೀನಿ, ಅಗ್ರಿಗೇಟ್. ಇಲ್ಲಿ ಡಿಸ್ಪ್ಲೇಲಿ ತೋರಿಸಿರುವಾಗೆ 1 ಅವರೇಜ್ ಆಗುತ್ತೆ, 2 ಪ್ರೆಸ್ ಮಾಡಿದ್ರೆ ಕೌಂಟ್, 4 ಆದರೆ ಮ್ಯಾಕ್ಸಿಮಮ್, 9 ಆದರೆ ಸಮ್ ಆಗುತ್ತೆ. ಡಿಫ್ರೆಂಟ್ ಫಂಕ್ಷನ್ಸ್ನ ನಾವು ಔಟ್ಪುಟ್ ಆಗಿ ತಗೊಬೋದು. ನಾನೀಗ ಸಮ್ ಮಾಡ್ತೀನಿ, 9, ಇಗ್ನೋರ್ ದ ಎಂಟಿ ಸೆಲ್ಸ್, 0. ಈಗ ಅರೇ ಸೆಲೆಕ್ಟ್ ಮಾಡ್ತೀನಿ, ಬ್ರ್ಯಾಕೆಟ್ ಕ್ಲೋಸ್, ಟೋಟಲ್ ಸಮ್ ಇಷ್ಟ ಆಯಿತು. ಈಗ ಅಗ್ರಿಗೇಟ್ ಫಂಕ್ಷನ್ನ ಯೂಸ್ ಮಾಡೋದಕ್ಕೆ ಸೆಲ್ ರೆಫರೆನ್ಸ್ ತಗೊಂಡು ಡಿಫ್ರೆಂಟ್ ಫಂಕ್ಷನ್ ಔಟ್ಪುಟ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ. ಈಕ್ವಲ್ಸ್ ಅಗ್ರಿಗೇಟ್, ನಾನು ಸೆಲ್ ರೆಫರೆನ್ಸ್ ತಗೊತೀನಿ, ಕಾಲಮ್ 0 ಟು ಇಗ್ನೋರ್ ಎಂಟಿ ಸೆಲ್ಸ್, ಅರೇ ಸೆಲೆಕ್ಟ್ ಮಾಡ್ತೀನಿ,
ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ವ್ಯಾಲ್ಯೂ ಆನ್ಸರ್ ಏನೂ ಇಲ್ಲ, ಯಾಕೆಂದರೆ ನಾನು ರೆಫರೆನ್ಸ್ ನಂಬರಲ್ಲಿ ಈಗ 9 ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಸಮ್ ವ್ಯಾಲ್ಯೂ ಬರುತ್ತೆ. ಈಗ 2 ಪ್ರೆಸ್ ಮಾಡಿದ್ರೆ ಕೌಂಟ್, 4 ಅಂದರೆ ಮ್ಯಾಕ್ಸಿಮಮ್ ನಂಬರ್. ಅಗ್ರಿಗೇಟ್ ಫಂಕ್ಷನಲ್ಲಿ ಡಿಫ್ರೆಂಟ್ ಟಾಸ್ಕ್ನ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಫಾರ್ಮುಲಾ ಟೆಕ್ಸ್ಟ್. ಇದು ಪ್ರೀವಿಯಸ್ ಪೇಜಲ್ಲಿ ಇದ್ದೀನಿ. ಅಗ್ರಿಗೇಟರ್ ಫಂಕ್ಷನ್ ನಾನು ಯೂಸ್ ಮಾಡಿದ್ದೆ. ಇಲ್ಲಿ ಅಗ್ರಿಗೇಟರ್ ಫಾರ್ಮುಲಾ ಇದೆ. ಈಗ ಫಾರ್ಮುಲಾಸ್ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಈ ಫಂಕ್ಷನ್ ಯೂಸ್ ಮಾಡ್ತೀವಿ. ಈಗ ಫಾರ್ಮುಲಾನ ಟೈಪ್ ಮಾಡ್ತೀನಿ. ಫಾರ್ಮುಲಾ ಟೆಕ್ಸ್ಟ್ ಅಂತ ಪ್ರೆಸ್ ಮಾಡಿ ಫಾರ್ಮುಲಾ ಇರುವಂಥ ಸೆಲ್ನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಏನು ಅನ್ನೋದು ಸೆಲ್ಲಲ್ಲಿ ಔಟ್ಪುಟ್ ಆಗಿ ಸಿಗುತ್ತೆ. ಇದರಿಂದ ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಫಾರ್ಮುಲಿ ಸರಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಟ್ರಿಮ್. ಟ್ರಿಮ್ ಫಂಕ್ಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಒಂದು ಸ್ಪೇಸನ್ನು ಬಿಟ್ಟು ಎಕ್ಸ್ಟ್ರಾ ಇರೋ ಸ್ಪೇಸ್ನ ಎಲಿಮಿನೇಟ್ ಮಾಡಿ ರಿಸಲ್ಟ್ ಕೊಡುತ್ತೆ. ಈಗ ಟ್ರಿಮ್ ಫಂಕ್ಷನ್ ಇನ್ಪುಟ್ ಮಾಡ್ತೀನಿ. ಟ್ರಿಮ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಬ್ರಾಕೆಟ್ ಕ್ಲೋಸ್. ಎಕ್ಸೆಲ್ ಇಸ್ ಎ ಪವರ್ಫುಲ್ ಟೂಲ್ ಫಾರ್ ಡೇಟಾ ಅನಾಲಿಸಿಸ್. ಈ ರೀತಿ ನಾವು ಸ್ಪೇಸ್ನ ರಿಮೂವ್ ಮಾಡ್ಬೋದು. ಟ್ರಿಮ್ ಫಂಕ್ಷನ್ ಎಕ್ಸ್ಟ್ರಾ ಸ್ಪೇಸ್ನ ರಿಮೂವ್ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಹೆಚ್ಚಿನ ಎಕ್ಸೆಲ್ ಕಂಟೆಂಟ್ ಕನ್ನಡದಲ್ಲಿ ಮಾಡೋದಕ್ಕೋಸ್ಕರ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.